ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಮಚಾರಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ಸಾಕ್ಷಿ ಫ್ರೆಂಡ್ಸ್ ಜೊತೆ ದೇವಸ್ಥಾನಕ್ಕೆ ಅಂತ ಅಲ್ಲಿ ನಿಂತಿರಬೇಕಾದ್ರೆ ಭೂಪತಿ ಬಂದು ತೊಂದರೆನ ಕೊಡ್ತಾ ಇರ್ತಾನೆ. ಅಂದರೆ ತೊಂದರೆ ಕೊಡೋರು ಬರೋರಿಗೆ ಯಾರಾದರೂ ಭಗವಂತ ಕಳಿಸ್ತಾನೆ ಅಂದರೆ ಕಾಪಾಡೋದಕ್ಕೆ ಅಂತ ಫ್ರೆಂಡ್ಸ್ ಮಾತಾಡ್ತಾ ಇರ್ತಾರೆ. ಅಲ್ಲಿ ಭೂಪತಿ ಬಂದು ಮಾತಾಡ್ತಾ ಇರ್ತಾನೆ. ಈ ಭೂಪತಿ ಕಣ್ತಪ್ಪಿಸಿ ಮದುವೆ ಆಗಿ ಹೊಟ್ಟೋಗೋಣ ಅಂತ ಕನಸು ಕಾಣ್ತಿದ್ಯಾ, ಅದನ್ನು ಹಾಳು ಮಾಡಿದವನೇ ನಾನು, ಅಂದರೆ ಅಪ್ಪನ ವಿಚಾರವಾಗಿ ಮಾತಾಡಲಿ ಅಂತ ಹೇಳ್ದವನೇ ನಾನು ಅಂತ ಸಾಕ್ಷಿ ಹತ್ರ ಹೇಳ್ತಾ ಇರ್ತಾನೆ. ಸಾಕ್ಷಿಗೆ ತುಂಬ ಸಿಟ್ಟು ಬಂದ್ಬಿಡುತ್ತೆ, ಬೇಜಾರು ಆಗ್ಬಿಡುತ್ತೆ. ಬೇಜಾರಾಗಿ ಕೆನ್ನೆಗೆ ಒಂದು ಕೊಡ್ತಾಳೆ ಭೂಪತಿಗೆ. ಅವನಿಗೆ ಸಿಟ್ಟು ಬಂದು ಅದೇ ಕೆನ್ನೆಗೆ ನೀನು ಮುತ್ಕೊಡ್ಬೇಕು, ಇಲ್ಲಾಂದರೆ ನಿನ್ನ ಸುಮ್ಮನೆ ಬಿಡಲ್ಲ, ನಾನು ಮದುವೆ ಆಗೋನು, ನಾನೇ ನಿನ್ನ ಮದುವೆ ಆಗೋನು, ಯಾರೇ ಬಂದರೂ ನಾನು ಬಿಡೋದಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾನೆ. ಕೈ ಹಿಡ್ಕೊಂಡು ಮುತ್ಕೊಡು ಅಂತ ಫೋರ್ಸ್ ಮಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಕೃಷ್ಣ ಅಂದರೆ ರುಕ್ಮಿಣಿ ಅಂದರೆ ಕೃಷ್ಣನ ಲವ್ವರು ಹಾಗೆ ಅವಳ ಫ್ರೆಂಡು ಎಲ್ಲರೂ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಕೃಷ್ಣ ಬೇರೆ ಮದುವೆ ಆಗಿಬಿಟ್ಟಿದ್ದಾನೆ, ನನಗೆ ಮೋಸ ಮಾಡಿಬಿಟ್ಟ, ಈ ಥರ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ, ಅವನ ಮೇಲೆ ನಾನು ಪ್ರಾಣ ಇಟ್ಕೊಂಡಿದ್ದೆ, ಈ ಥರ ಮಾಡಿಬಿಟ್ನಲ್ಲ, ಇನ್ನೇನು ಉಳಿದಿದೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ರಾಮಚಾರಿಗೆ ಒಂದಿನ ಸಿಕ್ಕಿದ್ರಲ್ಲ ಅವರು ಕೂಡ ಅಷ್ಟೇ, ನನಗೂ ಒಂದಿನ ಸಿಕ್ಕಿದ್ದಾದರೆ ಗೊತ್ತೇ ಇಲ್ಲದೊಂದು ಥರ ನಟಿಸ್ತಾ ಇದ್ದ, ಮೇ ಬಿ ಮದುವೆ ಆಗಿರಬೇಕು, ಅದಕ್ಕೋಸ್ಕರನೇ ಆ ಥರ ಮಾಡಿದ್ನೇನೋ ಅಂತ ಮಾತಾಡ್ಕೋತಾ ಇರ್ತಾರೆ. ನನಗೆ ಇನ್ನೇನು ಉಳಿದಿದೆ ಲೈಫಲ್ಲಿ, ಕೃಷ್ಣನೇ ಇಲ್ಲ ಅಂದಮೇಲೆ ನಾನು ಅಪ್ಪ ಅಮ್ಮ ಹುಟ್ಟಿದ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾಳೆ ರುಕ್ಮಿಣಿ. ಆಗ ಅಲ್ಲಿ ಹೋದರೆ ನಿನ್ನ ಸಾಯಿಸ್ಬಿಡ್ತಾರೆ ಅಂದಾಗ ಅವನೇ ಇಲ್ಲದ ಮೇಲೆ ಇನ್ನು ಸಾಯೋದೇ ತಾನೆ, ಅಲ್ಲೇ ಹೋಗಿ ಸಾಯ್ತೀನಿ ಅಂತ ಅವಳು ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಆಟೋದಲ್ಲಿ ಚಾರು ಮತ್ತು ರಾಮಾಚಾರಿ ಇಬ್ಬರು ಬರ್ತಾ ಇರ್ತಾರೆ. ಇಲ್ಲಿ ಭೂಪತಿ ತೊಂದರೆ ಕೊಡ್ತಾ ಇರೋದನ್ನು ನೋಡಿಬಿಟ್ಟು ಹೆಣ್ಮಕ್ಳಿಗೆ ಯಾರೋ ರೇಗಿಸ್ತಾ ಇದ್ದಾರೆ, ಮೇಡಮ್ ನೀವು ಆಟೋಗೆ ದುಡ್ಡು ಕಟ್ಬಿಟ್ಟು ಬನ್ನಿ, ನಾನು ನೋಡ್ಕೋತೀನಿ ಅಂತ ಬರ್ತಾನೆ. ಅಲ್ಲಿ ನಾನು ಕೊಟ್ಟರೆ ನಡೆಯುತ್ತಾ ಅಂದ್ಬಿಟ್ಟು ಅಲ್ಲಿ ಅಂದರೆ ಸಾಕ್ಷಿ ವಿರುದ್ಧವಾಗಿ ಇಲ್ಲಿ ರಾಮಾಚಾರಿ ಫೈಟ್ ಮಾಡ್ತಾನೆ. ಅವನು ಭೂಪತಿ ಹಾಗೆ ಎದುರಿಸ್ತಾ ಇರ್ತಾನೆ, ನೀನು ಯಾರೋ ಇದನ್ನೆಲ್ಲ ಕೇಳೋಕ್ಕೆ ಅಂತ. ಆದರೂ ಕೂಡ ರಾಮಾಚಾರಿ ಬಗೋದಿಲ್ಲ. ಅಂದರೆ ಹೆಣ್ಣಿನ ಪರವಾಗಿಯೇ ಮಾತಾಡಿ ಒಂದು ಕೊಡ್ತಾನೆ. ಒಂದು ಕೊಟ್ಟಮೇಲೆ ನನಗೆ ಹೊಡಿತೀಯ, ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಒಂದು ಸ್ಮಾಲ್ ಫೈಟ್ ನಡೆಯುತ್ತೆ. ಅದರಲ್ಲಿ ಚೆನ್ನಾಗಿ ಕೊಡ್ತಾನೆ ಭೂಪತಿಗೆ ರಾಮಾಚಾರಿ. ಕೊಟ್ಬಿಟ್ಟು ಅಲ್ಲಿಂದ ಅವನು ನಿನ್ನ ನೋಡ್ಕೋತೀನಿ ಕೊಡೋ, ಸುಮ್ಮನೆ ಬಿಡಲ್ಲ ಅಂದ್ಬಿಟ್ಟು ಬೈಕ್ ಹತ್ತು ಹೋಗ್ತಾ ಇರ್ತಾನೆ. ಥ್ಯಾಂಕ್ಸ್ ಅಣ್ಣ ಅಂತ ಹೇಳಿ ಸಾಕ್ಷಿ ಹೇಳ್ತಾಳೆ. ಆ ಥರ ಏನಿಲ್ಲ, ಹೆಣ್ಣು ತುಂಬ ಅಂದರೆ ಸ್ಟ್ರಾಂಗ್ ಆಗಿರಬೇಕು, ಈ ಥರದವ್ರ ಕೈಲಿ ಸಿಕ್ಕಿ ಇದು ಮಾಡಬಾರ್ದು ಅಂತ ರಾಮಾಚಾರಿ ಧೈರ್ಯ ಹೇಳ್ತಾನೆ. ಅಲ್ಲಿಂದ ಮೇಡಮ್ ಆಟೋ ಬೇರೆ ಕಳಿಸ್ಬಿಟ್ವಿ, ನಾವು ಹೋಗಬೇಕಾಗಿರೋ ಜಾಗಕ್ಕೆ ಹೆಂಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ನೀವು ಎಲ್ಲಿ ಹೋಗ್ಬೇಕು ಹೇಳಿ ಅಂದಾಗ ಈ ಥರ ಶಾರದಾ ಇದಕ್ಕೆ ಹೋಗಬೇಕು ಅಂತ ಹೇಳಿದಾಗ ಆ ಏರಿಯಾ ನನಗೆ ಗೊತ್ತು, ನಮ್ಮನ್ನೇನು ಅದೇ ಏರಿಯಾದಲ್ಲಿ ಇರೋದು, ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಇಲ್ಲಿ ಕರ್ಕೊಂಡು ಹೋಗ್ತಾಳೆ ಸಾಕ್ಷಿ ರಾಮಾಚಾರಿ ಮತ್ತು ಚಾರುನ. ಇನ್ನೊಂದು ಕಡೆ ಕೃಷ್ಣ ಯೋಚನೆ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ಮುರಾರಿ ಬಂದು ಕೇಳ್ತಾನೆ. ಅಂದರೆ ಹುಡುಗಿ ಬಗ್ಗೆನೇ ಕೇಳ್ತಾ ಇರ್ತಾನೆ, ಏನು ಲವ್ವಾ ಅಂತ. ಲವಲ್ ಬಿದ್ದಿರೋರೆ ಈ ಥರ ಎಲ್ಲ ಆಡೋದು, ನಾನು ಪಕ್ಕ ಬ್ರಹ್ಮಚಾರಿ ಆದ್ರೂ ನಾನು ಸಪೋರ್ಟ್ ಮಾಡ್ತೀನಿ, ನಮ್ಮ ಬಾಸು ಹಾಗೆ ಅಲ್ವಾ, ರಾಮ ಮತ್ತು ಸೀತೆನ ಒಂದು ಮಾಡಿದ್ದು ಅವರೇ ಅಲ್ವಾ ಅಂದ್ಕೊಂಡು ಕಾಮಿಡಿ ಮಾಡ್ತಾ ಇರ್ತಾನೆ. ನೀನು ಪ್ರೀತಿಸ್ತಾ ಇದೀಯಾ ಅಂತ ಹೇಳು, ಹೇಗಿದ್ದಾಳೆ ನಿನ್ನ ಹುಡುಗಿ ಅಂತ ಹೇಳಿದಾಗ ಇಲ್ಲಿ ಕೃಷ್ಣ ನಾಚ್ಕೊಂಡು ಅವನ ಹುಡುಗಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ. ಅವನು ಮಂಟಪದಿಂದ ಎತ್ಕೊಂಡು ಬಂದಾಗ ಒಂದು ವಾರ ಹೋಗೇ ಇರೋದಿಲ್ಲ ಅವನ ಹತ್ರದಿಂದ ರುಕ್ಮಿಣಿ, ಅದನ್ನೆಲ್ಲ ಸ್ಟೋರಿನ ತೋರಿಸ್ತಾರೆ. ಒಂದು ವಾರ ಆಯಿತು ಇಲ್ಲಿಂದ ಹೊರಡು ಅಂದರೆ ಹೊರಡ್ತಾ ಇಲ್ಲ, ನಾನು ಸರಿ ಇಲ್ಲ ಅಂತ ಗೊತ್ತು ತಾನೆ, ಯಾಕಿದೆಯಾ ಅಂತ ಹೇಳಿದ್ರೆ ಪ್ರಪೋಸ್ ಮಾಡ್ತಾಳೆ ಅವಳು, ನೀನು ನನಗಿಷ್ಟ ಅದಕ್ಕೆ ನಾನು ಇಲ್ಲೇ ಇರೋದು, ಐ ಲವ್ ಯು ಅಂತ ತಪ್ಕೋತಾ ಇರ್ತಾಳೆ ಕೃಷ್ಣನ. ಅವ್ನು ಶಾಕ್ ಆಗಿಬಿಡ್ತಾನೆ. ಆ ಸ್ಟೋರಿನ ತೋರಿಸ್ತಾರೆ. ಹಾಗೆ ಇನ್ನೊಂದು ಕಡೆ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ಕರ್ಕೊಂಡು ಬರ್ತಾಳೆ ಸಾಕ್ಷಿ. ಕರ್ಕೊಂಡು ಬಂದುಬಿಟ್ಟು ಜ್ಯೂಸ್ ಏನೋ ಕುಡಿತಾರೆ. ನಾವು ಆ ಅಡ್ರೆಸ್ಗೆ ಹೋಗಬೇಕು ಅಂತ ಹೇಳಿದಾಗ ಅಲ್ಲಿ ಸಂಗೀತ ಹೇಳ್ಕೊಡ್ತಾ ಇರೋ ವಾಯ್ಸ್ ಕೇಳಿಸುತ್ತೆ. ವಾವ್, ಎಷ್ಟು ಚೆನ್ನಾಗಿ ಹಾಡ್ತಿದ್ದಾರೆ ಅಲ್ವಾ, ಎಷ್ಟು ಚೆನ್ನಾಗಿದೆ ವಾಯ್ಸು ಅಂತ ಇಬ್ಬರು ಕೂಡ ಹೇಳ್ತಾರೆ. ಅವರೇ ನಮ್ಮಮ್ಮ ಸತ್ಯಭಾಮ ಅಂತ ಸಾಕ್ಷಿ ಹೇಳ್ತಾಳೆ. ಚಾರು ರಾಮಾಚಾರಿಗೆ ಫುಲ್ ಶಾಕ್ ಆಗಿಬಿಡುತ್ತೆ. ಇನ್ನು ಸತ್ಯಭಾಮನ ಈ ಏರಿಯಾದಲ್ಲಿ ಎಷ್ಟು ಸತ್ಯಭಾಮ ಇದ್ದಾರೆ ಅಂತ ಕೇಳ್ತಾನೆ ರಾಮಾಚಾರಿ. ಈ ಏರಿಯಾ ಅಲ್ಲ, ಈ ಊರಲ್ಲಿ ಇರೋದು ಒಬ್ಬರೇ ನಮ್ಮಮ್ಮ ಸತ್ಯಭಾಮ ಅಂತ ಹೇಳಿದಾಗ ಫುಲ್ ಶಾಕ್ ಆಗಿಬಿಡುತ್ತೆ ಇವರಿಬ್ಬರಿಗೆ. ಆಮೇಲೆ ನಾವು ಹುಡ್ಕೊಂಡು ಬಂದಿರೋದು ಅವ್ರಿಗೆ ಅಂತ ಮುಂದೆ ಹೋಗ್ತಾ ಇರ್ತಾರೆ ರಾಮಾಚಾರಿ ಮತ್ತು ಚಾರು. ಆಗ ಸಾಕ್ಷಿಗೂ ಕೂಡ ಸ್ವಲ್ಪ ಶಾಕ್ ಆಗುತ್ತೆ. ಸೊ ಅಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.